ಬೊಜ್ಜು ಹೆಚ್ಚಾಗಿರುವವರಲ್ಲಿ ಡಯಾಬಿಟಿಸು, ಬ್ಲಡ್ ಪ್ರೆಷರು ಅಂದರೆ ಅಧಿಕ ರಕ್ತದ ಒತ್ತಡ, ಹೃದಯಾಘಾತ ಇವೆಲ್ಲ ಕಂಡುಬರ್ತದೆ. ಸರ್, ನಮ್ಮ ತಂದೆಗೆ ಡಯಾಬಿಟಿಸ್ ಇದೆ, ನಮ್ಮ ತಾಯಿಗೆ ಡಯಾಬಿಟಿಸ್ ಇದೆ, ನನಗೆ ಬರ್ತದ ಸರ್? ನಿಮ್ಮ ತಂದೆ ತಾಯಿಯಿಂದ ಅದು ಹರಡಲ್ಲ. ಆದರೆ ತಂದೆ ತಾಯಿ ಇಬ್ರಿಗೂ ಡಯಾಬಿಟಿಸ್ ಇದ್ದರೆ ಮಕ್ಕಳಲ್ಲಿ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ 50%ಕ್ಕೂ ಹೆಚ್ಚು. ತಂದೆ ತಾಯಿ ಇಬ್ರಿಗೂ ಬ್ಲಡ್ ಪ್ರೆಷರ್ ಇದ್ದರೆ ಮಕ್ಕಳಲ್ಲಿ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ 48%. ತಂದೆ ತಾಯಿ ಇಬ್ರಿಗೂ ಬ್ಲಡ್ ಪ್ರೆಷರ್ ಇಲ್ಲ, ಮಕ್ಕಳಲ್ಲಿ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ ಕೇವಲ 3%. ಆದ್ದರಿಂದ ನಾನು ಎಷ್ಟೋ ಸರಿ ತಮಾಷೆ ಮಾಡ್ತೀನಿ, ನಿಮ್ಮ ತಾಯಿದು ಆಸ್ತಿ ಬಂದ್ಬಿಟ್ಟಿದೆ ನಿಮಗೆ ಅಂತ ನಾನು ತಮಾಷೆಯಾಗಿ ಹೇಳೋದುಂಟು. ಯಾಕಂದರೆ ತಾಯಿ ಕಾಯಿಲೆ ಇದ್ದರೂ ಕಾಯಿಲೆ ಚಿಹ್ನೆ ಇರಬೇಕೆಂದಿಲ್ಲ ಅಂತ ನಾನು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಬಹುಶಃ ನೀವು ನೋಡಿರ್ಬೋದು. ತಾಯಿನ ಕರ್ಕೊಂಡು ಬರ್ತಿದ್ಲು ಮಗಳು ಹಳ್ಳಿಯಿಂದ. ತಾಯಿಗೆ ಡಯಾಬಿಟಿಸ್ ಅಂದ್ರೇನು? ಅದು ಕಾಯಿಲೆ ಅಲ್ಲ, ಅದು ಒಬ್ಬರಿಂದೊಬ್ಬರಿಗೆ ಹರಡೋದಿಲ್ಲ. ತಂದೆ ತಾಯಿ ಇಬ್ರಿಗೂ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಭಾಳ ಜಾಸ್ತಿ. ಈ ವಿಷಯವನ್ನು ಹೇಳಿದೆ. ತಾಯಿಗೆ ಡಯಾಬಿಟಿಸ್ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಬರ್ತಿದ್ರು. ಯಾರೋ ಮಗಳು, ನೋಡಮ್ಮ ನಿಮ್ಮ ತಾಯಿಗೆ ಡಯಾಬಿಟಿಸ್ ಇದೆ, ನಿನ್ನೂ ಒಂದು ಸರಿ ಚೆಕಪ್ ಮಾಡಿ. ತಾಯಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಡಯಾಬಿಟಿಸ್ಗೆ. ಡಯಾಬಿಟಿಸ್ ಪೇಷಂಟ್ ಅಂತ ಅನ್ನಲ್ಲ, ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಅಂದರೆ ಅವರು ಜೀವಮಾನ ಪೂರ್ತಿ ಡಯಾಬಿಟಿಸ್ ವ್ಯಕ್ತಿಯಾಗಿ ಉಳ್ಕೊಳ್ತಾರೆ. ಜೀವಮಾನ ಪೂರ್ತಿ ಅವರು ಡಯಾಬಿಟಿಸ್ ವ್ಯಕ್ತಿ. ಇಲ್ಲ ಸರ್, ಇವಾಗ ನಾನು ಚೆನ್ನಾಗಿದ್ದೀನಿ, ಶುಗರ್ ಎಲ್ಲ ಭಾಳ ಕಡಿಮೆ ಆಗಿದೆ, ಹತೋಟಿನಲ್ಲಿದೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಡಯಾಬಿಟಿಸ್ನ ವಾಸಿ ಮಾಡೋಕ್ಕಾಗಲ್ಲ. ಡಯಾಬಿಟಿಸ್ ವ್ಯಕ್ತಿ. ತಾಯಿ ಡಯಾಬಿಟಿಸ್ನ ಕರ್ಕೊಂಬರ್ತಿದ್ದು. ನಿಮ್ಮ ತಾಯಿಗೆ ಡಯಾಬಿಟಿಸ್ ಇದೆ, ನಿನಗೊಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ಕೊಡಮ್ಮ ಅಂತ ಹೇಳಿದಾಗ ಮಗಳಿಗೆ ಏನೂ ತೊಂದರೆ ಇಲ್ಲ. ತಾಯಿನ ಕರ್ಕೊಂಬರ್ತಿದ್ಲು, ಜೊತೆಯಲ್ಲಿ ಮಗಳು ಬರ್ತಿದ್ಲು. ಮಗಳನ್ನ ಪರೀಕ್ಷೆ ಮಾಡಿದಾಗ, ರಕ್ತ ಪರೀಕ್ಷೆ ಮಾಡಿದಾಗ ಮಗಳಿಗೆ ತಾಯಿಗಿಂತನೂ ಜಾಸ್ತಿ ಬ್ಲಡ್ ಶುಗರ್ ಜಾಸ್ತಿ ಇತ್ತು, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇತ್ತು. ಸರ್, ಇನ್ನೊಂದು, ಆಗ ನಾನು ಮಗಳಿಗೂ ಸಹ ಟ್ರೀಟ್ಮೆಂಟ್ ಬರ್ಕೊಟ್ಟೆ. ಸರ್, ಒಂದು ಸೆಕೆಂಡ್, ಇದು ಡಯಾಬಿಟಿಸ್ ಯಾವ್ಯಾವ ಕಾರಣಕ್ಕೆ ಬರುತ್ತೆ? ಹಾಗಂದ್ರೆ ಏನು? ಡಯಾಬಿಟಿಸ್ಗೆ ಕಾರಣ ಗೊತ್ತಿಲ್ಲ. ಎಷ್ಟೋ ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲ. ಡಯಾಬಿಟಿಸಲ್ಲಿ ಭಾಳ ಮುಖ್ಯವಾಗಿ ಈಗ ವಿಪರೀತ ಕ್ಲಾಸಿಫಿಕೇಷನ್ ಆಗ್ತಾ ಇದೆ. ಡಯಾಬಿಟಿಸು ಭಾಳ ಮುಖ್ಯವಾಗಿ ಟೈಪ್ 1 ಮತ್ತು ಟೈಪ್ 2. ಟೈಪ್ 1 ಡಯಾಬಿಟಿಸ್ನಲ್ಲಿ ಪ್ಯಾನ್ಕ್ರಿಯಾಸ್, ಮೇದೋಜೀರಕಾಂಗ, ಅದು ಇನ್ಸುಲಿನ್ನ ಉತ್ಪಾದನೆ ಮಾಡ್ತಾನೇ ಇಲ್ಲ. ಅವರು ಬದುಕಿ ಉಳಿಬೇಕಾದ್ರೆ ಇನ್ಸುಲಿನ್ ಇಂಜೆಕ್ಷನ್ ಕೊಡಲೇಬೇಕು. ಇನ್ಸುಲಿನ್ ಮಾತ್ರೆ ಅನ್ನೋದಿಲ್ಲ, ಇನ್ಸುಲಿನ್ ಇಂಜೆಕ್ಷನ್ನು. ಅವರು ಜೀವಮಾನ ಪೂರ್ತಿ ಇನ್ಸುಲಿನ್ ಇಂಜೆಕ್ಷನ್ನಿಂದ ಬದುಕಿ ಉಳಿದಿದ್ದಾರೆ. ಅದು ಟೈಪ್ 1. ದುರದೃಷ್ಟವಶಾತ್ ಟೈಪ್ 1 ಬರೋದು ಮಕ್ಕಳಲ್ಲಿ ಮತ್ತು ಯುವ ಜನತೆಯಲ್ಲಿ. 30 ವರ್ಷದ ನಂತರ ಬರ್ತಕ್ಕಂಥ ಡಯಾಬಿಟಿಸು ಅದು ಟೈಪ್ 2. ಅಂದರೆ ಅದು ಪ್ಯಾನ್ಕ್ರಿಯಾಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಪ್ಯಾನ್ಕ್ರಿಯಾಸು ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇಲ್ಲ, ಅದು ಟೈಪ್ 1. ಇದು ಇನ್ಸುಲಿನ್ ಈಸ್ ಡಿಫೆಕ್ಟಿವ್, ಅದು ಟೈಪ್ 2. ಇನ್ಸುಲಿನ್ನು ಉತ್ಪಾದನೆ ಮಾಡ್ತಾ ಇದೆ, ಆದರೆ ಅದು ಸರಿಯಾಗಿ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿಲ್ಲ, ಅಥವಾ ಅದು ಸರಿಯಾಗಿ ಇನ್ಸುಲಿನ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ಸುಲಿನ್ ಏನು ಮಾಡುತ್ತೆ ಅಂತಂದರೆ, ಈಗ ನಾವು ಏನೇ ಆಹಾರ ತಗೊಳ್ಳಿ, ನೀವು ಜಾಮೂನ್ ತಗೊಳ್ಳಿ, ಮೈಸೂರು ತಗೊಳ್ಳಿ, ಅಥವಾ ರಾಗಿ ಮುದ್ದೆ ತಗೊಳ್ಳಿ, ಅನ್ನ ಊಟ ಮಾಡಿ, ಚಪಾತಿ ಊಟ ಮಾಡಿ,
ಅದು ಗ್ಲೂಕೋಸ್ ಆಗಿ ಜೀರ್ಣ ಆದಮೇಲೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ಮಾಂಸಖಂಡಗಳಲ್ಲಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ಈ ಇನ್ಸುಲಿನ್ ಟೈಪ್ 2 ಡಯಾಬಿಟಿಸ್ನಲ್ಲಿ ಅದು ಗ್ಲೂಕೋಸು ಮಾಂಸಖಂಡಗಳಿಗೆ ಹೋಗಿ ಅಲ್ಲಿ ಉಪಯೋಗ ಹಾಕೋದಕ್ಕಾಗಲ್ಲ. ಅದರಿಂದ ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೈಪ್ 2 ನಾನು ಹೇಳ್ತಾ ಇರೋದು. ಟೈಪ್ 1ನಲ್ಲೂ ಉಂಟು. ಅದರ ಟೈಪ್ 1ನಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಗ್ಲೂಕೋಸ್ ಪ್ರಮಾಣ ತುಂಬ ಜಾಸ್ತಿ, ಯಾಕಂದರೆ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇಲ್ಲ. ಇಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇದೆ ಟೈಪ್ 2ನಲ್ಲಿ, ಆದರೆ ಅದು ಡಿಫೆಕ್ಟಿವ್ ಇನ್ಸುಲಿನ್ನು. ಈಗ ಡಯಾಬಿಟಿಸ್ ಇದ್ದರೂ ಸಹ ಏನೂ ತೊಂದರೆ ಇರಲ್ಲ. ಅವ್ರು ಬರೋದು ಭಾಳ ತಮಾಷೆಯಾಗಿರುತ್ತೆ. ಸರ್, ನಮ್ಮ ಯಜಮಾನರು ಎಷ್ಟೊಂದು ತಿಂತಾರೆ, ಅದು ಯಾಕೋ ಸಣ್ಣಗಾಗ್ತಾ ಇದ್ದಾರೆ ಅಂತ ಹೆಂಡ್ತಿಗೆ ಗಂಡನ ಕರ್. ಸರ್, ನನಗೇನೂ ತೊಂದರೆ ಇಲ್ಲ ಸರ್, ನಮ್ಮ ಮಿಸಸ್ಸು ಸುಮ್ಮನೆ ಗಾಬರಿ ಆಗ್ತಾರೆ. ಅಲ್ಲ ಸರ್, ಎಷ್ಟೊಂದು ತಿಂತಾರೆ, ಆದರೆ ಯಾಕೋ ದಿನೇ ಸಣ್ಣಗಾಗ್ತಿದ್ದಾರೆ, ಇನ್ನೇನೂ ತೊಂದರೆ ಇಲ್ಲ. ಒಂದ್ಸಲಿ ಶುಗರ್ನ ಚೆಕ್ ಮಾಡೋಣ ಅಂತಂದರೆ, ಇಲ್ಲ ಸರ್, ನಂಗೆ ಡಯಾಬಿಟೀಸ್ ಇಲ್ಲ, ಯಾವುದಾದ್ರು ಒಳ್ಳೆ ಟಾನಿಕ್ ಬರ್ಕೊಡಿ, ನನಗೆ ಯಾಕೋ ಸಣ್ಣಗಾಗ್ತಿ ಇಲ್ಲ. ಒಂದ್ಸಲ ಶುಗರು ಬಿ ಪಿ ನೋಡೋಣ. ಶುಗರ್ ನೋಡಿದ್ರೆ 350 ಇತ್ತು. ಈ ಸಂದರ್ಭದಲ್ಲಿ ಶುಗರ್ ಗ್ಲೂಕೋಸ್ ಎಷ್ಟಿರಬೇಕು ರಕ್ತದಲ್ಲಿ? ಇಲ್ಲ ಸರ್, ಯೂರಿನ್ ಎಕ್ಸಾಮಿನೇಷನ್ ಮಾಡ್ತೀವಿ. ಇಲ್ಲ, ಯೂರಿನ್ ಪರೀಕ್ಷೆಯಿಂದ ಡಯಾಬಿಟಿಸ್ ಅಂತ ಹೇಳ್ತಾ ಇದ್ದದ್ದು ಕೆಲವು ದಶಕಗಳ ಹಿಂದೆ. ಈಗ ನಾವು ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಎಷ್ಟಿದೆ ಅಂತ ಪರೀಕ್ಷೆ ಮಾಡಲೇಬೇಕು. ಖಾಲಿ ಹೊಟ್ಟೆನಲ್ಲಿ 120ಕ್ಕಿಂತ ಜಾಸ್ತಿ ಹೋಗಬಾರ್ದು. ಸರಿಯಾಗಿ ಹೇಳಬೇಕು ಅಂದರೆ 126, ಅದಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಡಯಾಬಿಟಿಸ್. ಏನು ಸರ್ 126 ಅಂತ ಹೇಳ್ತೀರಾ? ಯಾತಕ್ಕೆ 125 ಅಥವಾ 120 ಅಥವಾ 130 ಅಂತ ಹೇಳಿ ಅಂದರೆ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು ಖಾಲಿ ಹೊಟ್ಟೆನಲ್ಲಿ 140ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಆದರೆ ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಹೇಳ್ತು ಖಾಲಿ ಹೊಟ್ಟೆಯಲ್ಲಿ 140 ಇದ್ದರೆ ಅವರಿಗೆ ಕೆಲವು ಡಯಾಬಿಟಿಸ್ನ ದುಷ್ಪರಿಣಾಮಗಳು ಕಂಡು ಬಂದಿದೆ. ಆದ್ದರಿಂದ ಅಟ್ಲೀಸ್ಟ್ ಒಂದು 10% ಕಡಿಮೆ ಇರಬೇಕು ಅಂತ. 140ರಲ್ಲಿ 10% ಆಫ್ 140, 140ರಲ್ಲಿ 14 ಕಳೆದ್ರೆ 126. ಇದನ್ನು ಎಷ್ಟೋ ಜನ ಸ್ಪೆಷಲಿಸ್ಟ್ಗಳನ್ನ ಕೇಳಿದೆ ಈ ವಿಷಯವನ್ನು. ಅವರು ಇಲ್ಲ, ನಮಗೆ ಗೊತ್ತಿಲ್ಲ ಅಂದರು.